ಅವರು ನಮಗೆ ರಕ್ಷಣೆ ಕೊಡೋರು. ಇವತ್ತು ನಾವು ಅಷ್ಟು ದೊಡ್ಡ ದೊಡ್ಡ ಭೂಗಳನ್ನ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಎದುರಾಕೊಂಡು ಆದರೂ ಸ್ವತಂತ್ರವಾಗಿ ಓಡಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ. ಆದರೆ ಚಿಂತಾಮಣಿಯಲ್ಲಿ ನಮ್ಮ ವಿರುದ್ಧ ಆಗಿರುವಂಥದ್ದು ಒಂದು ಪ್ರಕರಣ 107 ಕೇಸು. ಆ ಪ್ರಕರಣ ಆಗಿ ಒಂದು 4 ತಿಂಗಳಾಯ್ತು. ಚಿಂತಾಮಣಿಗೆ ಸಂದೇಶ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಅವಾಗ ನಾನು ಮಾನ್ಯ ಶ್ರೀ SP ಸಾಹೇಬ್ರ ಒಂದು ಡೈರೆಕ್ಷನ್ಸ್ ಪ್ರಕಾರ ನಾನು ಇಲ್ಲಿ ಗಂಟ ಚಿಂತಾಮಣಿಗೆ ಹೋಗಿಲ್ಲ, ಯಾಕಂದ್ರೆ ಹೇಳಿದ್ದಾರೆ ದೊಡ್ಡವರು ಅಂತ. ಅದಾದ್ಮೇಲೆ ಅಲ್ಲಿ ಚಿಂತಾಮಣಿಯಲ್ಲಿ ಆಗಿರೋದಕ್ಕೆ ಸಂಬಂಧಪಟ್ಟಂಗೆ ಅದ್ಯಾವುದೋ ಒಂದು ಕೇಸಲ್ಲಿ ಸಂದೇಶ್ ಜಮೀನು ವಿಚಾರದಲ್ಲಿ ಹೋಗಿದ್ದ ಅಂತ ಹೇಳ್ಬಿಟ್ಟು ಅದು ಕೇಸ್ ಆಗಿರೋದು. ಅದಕ್ಕೆ ಸಂಬಂಧಪಟ್ಟಂಗೆ ಈಗೇನು ಮಾಡಿದ್ರು, ಚಿಕ್ಕಬಳ್ಳಾಪುರ ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡುವ ಕೂಡ ಸಂದೇಶ ಬರಬಾರ್ದು ಅಂದರು. ಆರ್ಟಿಕಲ್ 19(1)A ಏನು ಹೇಳುತ್ತೆ, ಯಾಕೆ ನಾನು ಬರಬಾರ್ದು? ಚಿಕ್ಕಬಳ್ಳಾಪುರ ಇದರಲ್ಲಿ ನುಗ್ಗಿತಳ್ಳಿ ಸಂಬಂಧಪಟ್ಟಂಗೆ ಏನು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ನಡೀತಾ ಇದೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸು ನನಗೇನು ಒಂದು ಅರ್ಥ ಆಗಿಲ್ಲ. ಆಮೇಲೆ ಈಗ ಬಾಗೇಪಲ್ಲಿ ಹೋರಾಟ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಎಷ್ಟೇ ದೊಡ್ಡ ಹೋರಾಟ ಮಾಡಿದ್ರು ಸೂಕ್ತ ಭದ್ರತೆ ಕೊಡಬೇಕಾಗಿರೋಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ತನಕ ಏನು ಮಾತಾಡಿಲ್ಲ. ಅಲ್ಲಿರೋಂಥ ಸಬ್ ಇನ್ಸ್ಪೆಕ್ಟರ್ ಸಾರನ್ನು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು, ಮಾಡ್ತಾನೆ ಇದ್ದಾರೆ. ಆದರೆ ಎಲ್ಲ ಒಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂದೇಶ ಬರಬಾರ್ದು ಅಂತೇಳ್ಬಿಟ್ಟು ಒಂದಷ್ಟು ಕೆಲ ಪೊಲೀಸ್ ಅಧಿಕಾರಿಗಳು ಮಾತಾಡ್ತಾ ಇರೋಂಥದ್ದು ಯಾವ ಥರ ನಡೀತಾ ಇದೆ, ಇದರಿಂದ ಏನು ನಡೀತಾ ಇದೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಸರ್. ಅದೇ ನಾನು ಹೇಳಿದ್ದೀನಿ, 100 ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಪರವಾಗಿಲ್ಲ ಸರ್, ಬಾಗೇಪಲ್ಲಿ ಹೋರಾಟ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿರೋಂಥ ಎಷ್ಟೋ ಜನ ಬಡವರಿಗೆ ಒಂದಷ್ಟು ಜನಕ್ಕೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನಾನು ಚಿಕ್ಕಬಳ್ಳಾಪುರಕ್ಕೆ ಬಂದೇ ಬರ್ತೀನಿ ಸರ್. ಥ್ಯಾಂಕ್ ಯು. ಅಲ್ಲ ಸರ್, ನಿಮ್ಮ ಹೋರಾಟ ಸರ್ ಅವ್ರ ವಿರುದ್ಧ ನಾನು ಮಾಡೇ ಇಲ್ವಲ್ಲ. ನಮ್ಗೆ ಅವ್ರಿಗೆ ಇದಕ್ಕೆ ಜಮೀನಿಗೆ ಅದಕ್ಕೆ ಸಂಬಂಧನೇ ಇಲ್ವಲ್ಲ. ಮತ್ತೆ ನಿಮ್ಮ ಮೇಲೆ ಏನಕ್ಕೋಸ್ಕರ ಆಗಿದೆ? ಈ ಕಂದಾಯ ಇಲಾಖೆಗೂ ಸಂಬಂಧ ಇಲ್ಲ, ಅದೇ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾವ್ದೋ 12 ದಿನ ಆದ್ಮೇಲೆ 13ನೇ ದಿನ FIR ಮಾಡ್ತಾರೆ. ಇದು ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಯಾವ್ದಿದೆ, ನುಗ್ಗಿತಳ್ಳಿ. ಸರ್ವೇಯರ್ಸ್ ಬಂದಿದ್ದ ದಿನ ಸರ್ವೇಯರ್ಸ್ ಹತ್ರ ಗಲಾಟೆಗಳು ನಡೆದೈತೆ ಅಂತ ಹೇಳ್ಬಿಟ್ಟು FIR ಮಾಡ್ತಾರೆ. ಸರ್ವೆ ದಿನ ನಾನು ಜಾಗದಲ್ಲೇ ಇಲ್ಲ. ಇದೀನಪ್ಪ ನುಗ್ಗಿತಳ್ಳಿ ಅವರು ಜಾಗದಲ್ಲೇ ಇಲ್ಲ. ಅದು ಯಾವ ತರ ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್. ಇರ್ಲಿ, ಒಳ್ಳೇದಾಗ್ಲಿ. ಕಾನೂನಾತ್ಮಕವಾಗಿ ಎಲ್ಲದನ್ನು ಫೇಸ್ ಮಾಡೋಣ ಸರ್. ಹಿಂದಕ್ಕೆ ಹೋಗಿ ಓಡಾಗುವಂಥದ್ದು ಬೇಡ. ಈಗ ಎಲ್ಲಾ ತರ ಕೇಸುಗಳು ನೋಡ್ಕೊಂಡ್ ಬಂದಿದೀವಿ, ಅರೆಸ್ಟ್ಗಳು, ಜೈಲುಗಳು ಎಲ್ಲದನ್ನು ನೋಡ್ಕೊಂಡ್ ಬಂದಿದೀವಿ. ಸಮಾಜದಲ್ಲಿ ಶಾಂತಿಯುತ ಕದಡೋ ಅಂತ ಕೆಲಸ ನಾನು ಮಾಡ್ತಾ ಇಲ್ಲ. ಹಂಗಾಗಿ ಶಾಂತಿಯುತವಾಗಿ ನಮ್ಮವ್ರ ಜಮೀನುಗಳನ್ನೆಲ್ಲ ಕಿತ್ಕೊಂಡ್ಬಿಟ್ರೆ ಹೋರಾಟ ಮಾಡೋದು ಕೂಡ ನಮ್ ರೈಟ್ಸ್ ಅಲ್ವಾ? ಅದ್ರ ಪ್ರಕಾರ ಹೋರಾಟ ಮಾಡ್ತಾ ಇದೀವಿ ಸರ್. ಅಲ್ಲ, ನಿಮ್ಮ ಹೋರಾಟಕ್ಕೆ ಅಣ್ಣ ಅವರು ತರದಿಲ್ಲ, ಏನಿಲ್ಲಣ್ಣ. ಈಗ ಚಿಕ್ಕಬಳ್ಳಾಪುರ ಇಲ್ಲಿ ಬಂದು ತಾಲೂಕು ಆಫೀಸ್ ಮುಂದೆ ಹೋರಾಟ ಮಾಡುವಾಗ ಮಾಡಬಾರ್ದು, ಸಂದೇಶ ಬರಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವ್ರಿಗೆ ಗೌರವ ಕೊಟ್ಕೊಂಡು ಬರ್ದಿರ ಇದ್ದೋದೆ. ನೆಕ್ಸ್ಟ್ ಬಾಗೇಪಲ್ಲಿಯಲ್ಲಿ ನಡೆಯುವಂತ ಹೋರಾಟ ಮಾಡ್ತೀವಿ. ಈಗ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಾರಂದ್ರೆ ಹಾಕ್ಲಿ ಸರ್, ತೊಂದರೆ ಇಲ್ಲ. ಅಲ್ಲ, ಇದ್ರ ಹಿಂದೆ ಏನಾದ್ರು ಷಡ್ಯಂತ್ರ ನಡೀತಿದ್ಯಾ? ಜಾಸ್ತಿ ನಡೀತಾ ಇರುತ್ತಲ್ಲ ಸರ್. ಈಗ ಕೊಲೆ ಮಾಡೋದಕ್ಕೆ ಹಿಂದಕ್ಕೆ ಹೋಗಿಲ್ಲ, ಕೊಲೆ ಮಾಡೋದಕ್ಕೆ ಎಲ್ಲ ತರ ರೆಡಿ ಮಾಡ್ಕೊಂಡಿದ್ದಾರೆ. ನನ್ನನ್ನ ಕೊಲೆ ಮಾಡೋದಕ್ಕೆ ಎಲ್ಲ ತರ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಬಾಗೇಪಲ್ಲಿಯಲ್ಲಿ ಪ್ರಶ್ನೆ ಮಾಡಿರೋರ ಮೇಲೆ ಎಷ್ಟು ಜನರ ಮೇಲೆ ರೌಡಿ ಶೀಟರ್ಗಳಾಗಿಲ್ಲ, ಎಷ್ಟು ಜನರ ಮೇಲೆ ಕೇಸ್ಗಳಾಗಿಲ್ಲ. ನಮ್ಮ ಮೇಲೇನೂ ಆಗ್ಲಿ, ಫೇಸ್ ಮಾಡೋಣ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದಕ್ಕೆ ನಿಮ್ಮ ಮುಂದಿನ ಸ್ಟೆಪ್ ಯಾವ ರೀತಿ ಇರುತ್ತೆ? ಏನಿಲ್ಲ ಸರ್, ನನ್ನ ಮೇಲೆ 1000 ಮಾಡಿದ್ರು ಪೊಲೀಸ್ ಇಲಾಖೆಯವರು. ನಾನು ಪೊಲೀಸ್ ಇಲಾಖೆ ವಿರುದ್ಧ ಒಂದೇ ಒಂದು ಮಾತು ಕೂಡ ಮಾತಾಡಲ್ಲ. ಥ್ಯಾಂಕ್ ಯು. ಓಕೆ ಸರ್.